ನೋಡಿ ಕ್ವಶನ್ನು, ಶೋ ದಟ್ z ಟ್ರಾನ್ಸ್ಫಾರ್ಮ್ 1 by n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು e ಪವರ್ 1 by z, ಹೆನ್ಸ್ ಫೈಂಡ್ z ಟ್ರಾನ್ಸ್ಫಾರ್ಮ್ 1 by n plus 1 ಫ್ಯಾಕ್ಟೋರಿಯಲ್ ಆ್ಯಂಡ್ z ಟ್ರಾನ್ಸ್ಫಾರ್ಮ್ 1 by n plus 2 ಫ್ಯಾಕ್ಟೋರಿಯಲ್. ಹೇಳಿ. ಫಸ್ಟ್ ಏನು ಮಾಡಬೇಕಂದ್ರೆ z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಅಂದರೆ ಏನು, ಸಮೇಷನ್ ಆಫ್ n 0 to ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಇಲ್ಲಿ ಯು ಎನ್ ಅಂದ್ರೇನು, 1 by n ಫ್ಯಾಕ್ಟೋರಿಯಲ್. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಝೆಡ್ ಟ್ರಾನ್ಸ್ಫಾರ್ಮ್ 1 by n ಫ್ಯಾಕ್ಟೋರಿಯಲ್ ಏನಾಗುತ್ತೆ, ಸಮೇಷನ್ ಆಫ್ n 0 to ಇನ್ಫಿನಿಟಿ 1 by n ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ ಎನ್. ಗೊತ್ತಾಗ್ತಿದೆಯಲ್ವಾ? ಯು ಎನ್ ಜಾಗದಲ್ಲಿ 1 by n ಫ್ಯಾಕ್ಟೋರಿಯಲ್ ಹಾಕ್ಬೋದು. ಈಗ ಹೇಳಿ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಮಾಡಿ n ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ, ಇದು 1 by 0 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 0 ಪ್ಲಸ್ ಹೇಳಿ 1 by 1 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 1 by ಮೈನಸ್ 2. ಗೊತ್ತಾಗ್ತಿದೆಯಲ್ವಾ? ಪ್ಲಸ್ ಹೇಳಿ 1 by 3 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 3 ಪ್ಲಸ್ ಡಾಟ್ ಡಾಟ್ ಡಾಟ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಯಾವ ಥರ ಬರ್ಕೋಬೋದು ಅಂದರೆ ಝೆಡ್ ಪವರ್ ಮೈನಸ್ 0 ಅಂದ್ರೇನು, 1. ವೆರಿ ಗುಡ್. 0 ಫ್ಯಾಕ್ಟೋರಿಯಲ್ ಅಂದರೆ 0 ಫ್ಯಾಕ್ಟೋರಿಯಲ್ ಅಂದರೆ 1. ನೆನಪು ಇಟ್ಕೊಳ್ಳಿ. 1 by 1 ಏನಾಗುತ್ತೆ, ಇದು 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಉಳಿಯುತ್ತೆ ಅಂದರೆ ಝೆಡ್ ಪವರ್ ಹೇಳಿ ಝೆಡ್ ಪವರ್ ಮೈನಸ್ 1 by ಇದು ಅದನ್ನ ಝೆಡ್ ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು ಬೈ ಪ್ಲಸ್ ಹೇಳಿ ಝೆಡ್ ಪವರ್ ಮೈನಸ್ 3 by 3 ಫ್ಯಾಕ್ಟೋರಿಯಲ್. ಅಂದರೆ ಝೆಡ್ ಪವರ್ ಮೈನಸ್ 3ನ ಯಾವ ಥರ ಬರಿಬೋದು, ಝೆಡ್ ಪವರ್ ಮೈನಸ್ 1 ಹೋಲ್ ಕ್ಯೂಬ್. ಅದು ಮೈನಸ್ 3ನೇ ಆಗೋದು. ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್. ಕರೆಕ್ಟ್ ಅಲ್ವಾ? ಈಗ ದ ಆರ್ ಎಚ್ ಎಸ್ ಯಾವ ಫಾರ್ಮಲ್ಲಿದೆ ಹೇಳಿ, ದ ಆರ್ ಎಚ್ ಎಸ್ ಆಫ್ ಈಕ್ವೇಷನ್ ರೈಟ್ ಹ್ಯಾಂಡ್ ಸೈಡ್ ಆಫ್ ಎಬೋ ಈಕ್ವೇಷನ್ ಈಸ್ ಆಫ್ ದ ಫಾರ್ಮ್ ಹೇಳಿ 1 ಪ್ಲಸ್ ಹೇಳಿ ಎಕ್ಸ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ x square by 2 factorial x cube by 3 factorial whose sum is e power x. ಗೊತ್ತಾಗ್ತಿದೆಯಲ್ವಾ? ವೇರ್ x is equal to ಏನು, z ಪವರ್ ಮೈನಸ್ 1. ಇದು ಈ ಥರ ಫಾರ್ಮಲ್ಲಿದೆ. x ಬದಲು ಏನಿದೆ, z ಪವರ್ ಮೈನಸ್ 1. ಇದು e ಪವರ್ whose sum up to infinity is ಅಂತ ಬರ್ಬಿಡಿ. ಏನಂತ ಬರೀತೀರಾ, whose sum up to infinity is ಹೇಳಿ e power x where x is equal to ಏನು, z ಪವರ್ ಮೈನಸ್ 1. ಇಲ್ಲಾಂದರೆ ಈ ಥರ ಬರೀಲಿಲ್ಲ ಅಂದರೆ ಬೆಸ್ಟ್ ಏನು ಮಾಡಿ ಗೊತ್ತಾ, ಇದು ಅಳಿಸ್ಬಿಡ್ತೀನಿ. ಇದೇನು z ಟ್ರಾನ್ಸ್ಫಾರ್ಮ್ ಏನು 1 by n ಫ್ಯಾಕ್ಟೋರಿಯಲ್. ಇಲ್ಲೇನು ಮಾಡಿ ಬಟ್ ಹೇಳಿ 1 ಪ್ಲಸ್ ಎಕ್ಸ್ ಬೈ ಹೇಳಿ ಬೇಗ 1 ಫ್ಯಾಕ್ಟೋರಿಯಲ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಡಾಟ್ ಡಾಟ್ ಡಾಟ್. ಆನ್ಸರ್ ಏನಿದ್ರದ್ದು, ಇ ಪವರ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಆ್ಯಂಡ್ ಹಿಯರ್ ವಿ ಹ್ಯಾವ್ ಎಕ್ಸ್ ಅಂದರೆ ಏನು, ಎಕ್ಸಾಕ್ಟಲ್ಲಿ ಏನಿದೆ, ಝೆಡ್ ಪವರ್ ಮೈನಸ್ 1 ಇದೆ. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಪವರ್ ಮೈನಸ್ 1 ಅಂದರೆ ಏನು, ಬೇಕಿದ್ರೆ ಹಂಗೆ ಇರಲಿ ಬೇಕಿದ್ರೆ. ಅರ್ಥ ಆಗ್ತಿದೆಯಲ್ವಾ? ಇದು ಬರೋದು ಮೆಕ್ಲಾರನ್ ಸೀರೀಸಿಂದ ಬರೋದು. ಯಾವ ಸೀರೀಸಿಂದ ಬರೋದು, ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ, ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ 1 by n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಏನು, ಇದ್ರದ್ದು ಆನ್ಸರ್ ಏನು, ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಅಂದರೆ ಏನಿಲ್ಲಿ, -1. z ಪವರ್ -1 ಅಂದರೆ ಏನು?
ಇ ಪವರ್ 1/z. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಬೈ ಝೆಡ್. ಇದು ಆನ್ಸರು. ಪ್ರೂವ್ ಆಯ್ತಲ್ವಾ? ಝೆಡ್ ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್ ಇಸ್ ಇ ಪವರ್ 1/z. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಏನು? ಸಮೇಷನ್ ಆಫ್ n 0 to infinity ಯು ಎನ್ ಝೆಡ್ ಪವರ್ ಮೈನಸ್ ಇಲ್ಲಿ ಯು ಎನ್ ಜಾಗದಲ್ಲಿ 1/n ಫ್ಯಾಕ್ಟೋರಿಯಲ್ ತೊಗೊಳ್ಳೋಣ. ಹೇಳಿ. ಸಮೇಷನ್ ಆಫ್ n 0 to infinity 1/n ಫ್ಯಾಕ್ಟೋರಿಯಲ್ z ಮೈನಸ್ n. ಎನ್ ಜಾಗದಲ್ಲಿ 0 ಹಾಕಿದ್ರೆ 1/0 ಫ್ಯಾಕ್ಟೋರಿಯಲ್ z ಪವರ್ ಮೈನಸ್ 0. ನೆಕ್ಸ್ಟು ಹಾಂ ಬರೀರಿ. 1 ಹೇಳಿ 1 ಫ್ಯಾಕ್ಟೋರಿಯಲ್ z ಪವರ್ ಮೈನಸ್ 1, 1/2 ಫ್ಯಾಕ್ಟೋರಿಯಲ್ z ಪವರ್ ಮೈನಸ್ 2 ಪ್ಲಸ್ 1/3 ಫ್ಯಾಕ್ಟೋರಿಯಲ್ z ಪವರ್ 3. ಇದು 1 ಆಗುತ್ತೆ ಟೋಟಲ್ಲು. z ಪವರ್ ಮೈನಸ್ 1/1 ಫ್ಯಾಕ್ಟೋರಿಯಲ್. ಇದು ಫ್ಯಾಕ್ಟೋರಿಯಲ್ ಬರೀರಿ. ಬರೀಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಬರೀರಿ. ಇದು z ಪವರ್ ಮೈನಸ್ 1 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ಇಲ್ಲಿ ಬರೀಬೇಕು, ಯಾಕಂದರೆ ಇದನ್ನ ಕಂಪೇರ್ ಮಾಡಬೇಕಲ್ಲ, ಅದಕ್ಕೆ. ಪ್ಲಸ್ z ಪವರ್ ಮೈನಸ್ 3 ಏನಂತ ಬರಿಬೋದು? ಪವರ್ ಮೈನಸ್ 1 ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್. ಬಟ್ ಇಲ್ಲಿ ನೋಡಿ, ಇದು ಯಾವ ಫಾರ್ಮಲ್ಲಿದೆ? 1 ಪ್ಲಸ್ ಎಕ್ಸ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ ಬೈ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಮೈನಸ್ 1. ಅಂದರೆ ಇದ್ರದ್ದು ಸಮ್ ಏನಾಗುತ್ತೆ? ಇ ಪವರ್ 1/z ಆಗುತ್ತೆ. ಅಂದರೆ ಇ ಪವರ್ z ಪವರ್ ಮೈನಸ್ 1 ಅಂದರೆ ಇ ಪವರ್ 1/z. ಈಗ ಯಾವ್ದನ್ನ ಪ್ರೂವ್ ಮಾಡಬೇಕೀಗ? ಯಾವ್ದನ್ನ ಫೈಂಡ್ ಮಾಡಬೇಕು? ಇದು ಮತ್ತು ಇದು. ಹೆಂಗೆ ಮಾಡೋದು ನೋಡಿ. ನೋಡಿ, ಎನ್ ಜಾಗದಲ್ಲಿ n+1 ಹಾಕಿದ್ರೆ ಏನು ಬರುತ್ತೆ? ಇದು ಬರಲ್ವಾ? ಎನ್ ಜಾಗದಲ್ಲಿ n+2 ಹಾಕಿದ್ರೆ ಇದು ಬರಲ್ವಾ? ಅಂದರೆ ನಮಗೆ UN+1 UN+2ದು ಫಾರ್ಮುಲಾ ಅಪ್ಲೈ ಮಾಡಿ. ಫಸ್ಟ್ ಏನು ಮಾಡಿ? ಲೆಟ್ ಹೇಳಿ. ಯು ಎನ್ ಅಂದರೆ ಏನು? 1/n ಫ್ಯಾಕ್ಟೋರಿಯಲ್ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಏನು? ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ 1/n ಫ್ಯಾಕ್ಟೋರಿಯಲ್. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ನ ಏನಂತ ಬರ್ಕೊಳ್ಳಿ? ಯು ಬಾರ್ ಆಫ್ ಝೆಡ್. ಝೆಡ್ ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್ ಏನು? ಇ ಪವರ್ 1/z. ಹೇಳಿ, ಈ ಥರ ಬರ್ಕೊಳ್ಳಿ. ಸಿನ್ಸ್ ಯು ಎನ್ ಏನು? 1/n ಫ್ಯಾಕ್ಟೋರಿಯಲ್. ಹೇಳಿ, ಯು ಎನ್ ಪ್ಲಸ್ 1 ಏನಾಗುತ್ತೆ? 1/n+1 ಫ್ಯಾಕ್ಟೋರಿಯಲ್. ಯು ಎನ್ ಪ್ಲಸ್ 2 ಏನಾಗುತ್ತೆ? ಇಲ್ಲಿ ಒಂದು ಕೆಲಸ ಮಾಡಿ. ಸಿನ್ಸ್ ಯು ಎನ್ ಈಸ್ ಈಕ್ವಲ್ ಟು 1/n ಫ್ಯಾಕ್ಟೋರಿಯಲ್, ದೆನ್ ಹೇಳಿ ಯು ಎನ್ ಪ್ಲಸ್ 1 ಏನಾಗುತ್ತೆ? ಎನ್ ಜಾಗದಲ್ಲಿ n+1 ಹಾಕಿ. ನೋಡಿ, ಎನ್ ಜಾಗದಲ್ಲಿ ಯು ಎನ್ ಪ್ಲಸ್ 1 ಏನಾಗುತ್ತೆ? ಇಲ್ಲೂ ಎನ್ ಜಾಗದಲ್ಲಿ n+1 ಹಾಕಿದ್ರೆ ಏನಾಗುತ್ತೆ? 1/n+1 ಫ್ಯಾಕ್ಟೋರ್. ಆಮೇಲೆ ಯು ಎನ್ ಪ್ಲಸ್ 2 ಏನಾಗುತ್ತೆ? ಇಲ್ಲೇ ಬರೆದು ಬಿಡೋಣ. ಯು ಎನ್ ಪ್ಲಸ್ 2 ಏನಾಗುತ್ತೆ? 1/n+2 ಫ್ಯಾಕ್ಟೋರಿಯಲ್. ಅರ್ಥ ಆಗ್ತಿದೆಯಲ್ವಾ? ಆಲ್ಸೋ ಯು ನಾಟ್ ಏನಾಗುತ್ತೆ ಹೇಳಿ. ಹೇಳಿ ಆಲ್ಸೋ ಅಂತ ಬರೆದು ಯು ನಾಟ್ ಏನಾಗುತ್ತೆ? ಯು ನಾಟ್ ಅಂದರೆ ಏನು? 1/0 ಫ್ಯಾಕ್ಟೋರಿಯಲ್ ಅಂದರೆ 1/1 ಅಂದರೆ 1. ಯು 1 ಏನಾಗುತ್ತೆ? 1/1 ಫ್ಯಾಕ್ಟೋರಿಯಲ್. ಅರ್ಥ ಆಗ್ತಿದೆಯಲ್ವಾ? 1/1 ಅಂದರೆ ಇದು 1 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಬೈ ಪ್ರಾಪರ್ಟಿ ಹೇಳಿ, ಅಥವಾ ವಿ ಹ್ಯಾವ್ ಅಂತ ಬರ್ಕೊಡಿ. ಅರ್ಥ ಆಗ್ತಿದೆಯಲ್ವಾ? ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1 ಫಸ್ಟ್ ಮಾಡೋಣ. ಹೇಳಿ, ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1ಗೆ ಫಾರ್ಮುಲಾ ಏನು? ಝೆಡ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಈಗ ಇದನ್ನ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು? ಫಸ್ಟು ಲೆಟ್ ಯು ಎನ್ ಈಸ್ ಈಕ್ವಲ್ ಟು 1/n ಫ್ಯಾಕ್ಟೋರಿಯಲ್ ತೊಗೋಬೇಕು. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಝೆಡ್ ಟ್ರಾನ್ಸ್ಫಾರ್ಮ್ 1/u ಬಾರ್ ಆಫ್ ಝೆಡ್ ಅಂದ್ರೇನು? ಇ ಪವರ್ 1/z. ಸಿನ್ಸ್ ಯು ಎನ್ ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್, ದೆನ್ ಯು ಎನ್ ಪ್ಲಸ್ 1 ಒಂದು ಏನಾಗುತ್ತೆ? 1/n+1 ಫ್ಯಾಕ್ಟೋರಿಯಲ್. ಯು ಎನ್ ಪ್ಲಸ್ 2 ಏನಾಗುತ್ತೆ? 1/n+2 ಫ್ಯಾಕ್ಟೋ. ಆಲ್ಸೋ ಯು ನಾಟ್ ಏನಾಗುತ್ತೆ? 0 ಫ್ಯಾಕ್ಟೋರಿಯಲ್. ಯು 1 ಏನಾಗುತ್ತೆ? 1/1 ವಿ ಹ್ಯಾವ್ ಅಥವಾ ಬೈ ಪ್ರಾಪರ್ಟಿ ಅಂತ ಹಾಕಿ. ಹೇಳಿ,
Z ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೆಡ್ ಇಂಟು ಯು ಬಾರ್ ಆಫ್ ಮೈನಸ್ ಝೆಡ್. ಹಾಂ, ಈಗ ಹೇಳಿ Z ಟ್ರಾನ್ಸ್ಫಾರ್ಮ್ ಆಫ್ ಯು ಎನ್ ಪ್ಲಸ್ ಒನ್ ಅಂದರೆ ಏನು? 1/n ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಝೆಡ್ ಹಂಗೆ ಇರಲಿ. ಇದಕ್ಕೆ ಯು ಬಾರ್ ಆಫ್ ಝೆಡ್ ಬರೆಯೋದು ಇದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಗೊತ್ತಾಗ್ತಿದೆಯಲ್ವಾ? ಯು ಬಾರ್ ಆಫ್ ಝೆಡ್ ಏನು? ಯು ನಾಟ್ ಅಂದರೆ ಏನು? 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಆ್ಯಂಡ್ ಹೇಳಿ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ನೆಕ್ಸ್ಟ್ ಏನು? ಯು ಎನ್ ಪ್ಲಸ್ ಟೂಗೆ ಫಾರ್ಮುಲಾ ಏನು? ಝೆಡ್ ಸ್ಕ್ವೇರ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು ಒನ್ ಬೈ ಝೆಡ್. ಕರೆಕ್ಟ್ ಅಲ್ವಾ? ಈಗ ಹೇಳಿ ಫಾರ್ಮುಲಾ ಏನು? ಈಗ ಝೆಡ್ ಟ್ರಾನ್ಸ್ಫಾರ್ಮ್ ಆಫ್ ದೇರ್ ಫೋರ್ ಅಂತ ಬರ್ಬಿಡಿ. ಝೆಡ್ ಟ್ರಾನ್ಸ್ಫಾರ್ಮ್ ಹೇಳಿ ಯು ಎನ್ ಪ್ಲಸ್ ಟು ಅಂದ್ರೇನು? ಎನ್ ಪ್ಲಸ್ ಟೂ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಹೇಳಿ ಝೆಡ್ ಸ್ಕ್ವೇರ್ ಇಂಟು ಯು ಬಾರ್ ಆಫ್ ಝೆಡ್ ಏನು? ಇ ಪವರ್ ಒನ್ ಬೈ ಝೆಡ್. ಯು ನಾಟ್ ಏನು? ಮೈನಸ್ ಯು ಒನ್ ಅಂದ್ರೇನು? 1/z. ಅಷ್ಟೇ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಶೋ ದಟ್ ಝೆಡ್ ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್ ಸಿ ಪವರ್ 1/z. ಹೆನ್ಸ್ ಫೈಂಡ್ ಝೆಡ್ ಟ್ರಾನ್ಸ್ಫಾರ್ಮ್ 1/n ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂಡ್ ಝೆಡ್ ಟ್ರಾನ್ಸ್ಫಾರ್ಮ್ 1/n ಪ್ಲಸ್ 2 ಫ್ಯಾಕ್ಟೋರಿಯಲ್. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ಗೆ ಫಾರ್ಮುಲಾ ಏನು? ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ ಝೆಡ್ ಪವರ್ ಮೈನಸ್ ಎನ್. ಯು ಎನ್ ಅಂದರೆ 1/n ಫ್ಯಾಕ್ಟೋರಿಯಲ್. ಸಮೇಷನ್ ಆಫ್ n0 ಟು ಇನ್ಫಿನಿಟಿ ಯು ಎನ್ ಅಂದ್ರೇನು? n ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ ಎನ್. ಎನ್ ಜಾಗದಲ್ಲಿ 0 ಹಾಕಿ. 1/0 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 0. ಆಮೇಲೆ ಪ್ಲಸ್ 1/1 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 1 ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 3. ಝೆಡ್ ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಹೇಳಿ ಇದೇನಾಗುತ್ತೆ? 1 ಝೆಡ್ ಪವರ್ ಮೈನಸ್ 1/1 ಫ್ಯಾಕ್ಟೋರಿಯಲ್ ಝೆಡ್ ಪವರ್ ಮೈನಸ್ 2/2 ಫ್ಯಾಕ್ಟೋರಿಯಲ್ ಪ್ಲಸ್ ಝೆಡ್ ಪವರ್ ಮೈನಸ್ 1 ಹೋಲ್ ಪವರ್ 3/3 ಫ್ಯಾಕ್ಟೋರಿಯಲ್ ಪ್ಲಸ್ ಡಾಟ್ ಡಾಟ್ ಡಾಟ್. ಬಟ್ 1 ಪ್ಲಸ್ x/1 ಫ್ಯಾಕ್ಟೋರಿಯಲ್ ಪ್ಲಸ್ x ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ x³ 3 ಫ್ಯಾಕ್ಟೋರಿಯಲ್ ಪ್ಲಸ್ ಈಸ್ ಈಕ್ವಲ್ ಟು e ಪವರ್ x. ಆ್ಯಂಡ್ ಹೆನ್ಸ್ ವಿ ಹ್ಯಾವ್ x ಈಸ್ ಈಕ್ವಲ್ ಟು ಏನು? ಪವರ್ ಮೈನಸ್ 1. ಹೇಳಿ ಏನಾಗುತ್ತೆ? ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು e ಪವರ್ z ಪವರ್ ಮೈನಸ್ 1. e ಪವರ್ z ಪವರ್ ಮೈನಸ್ 1 ಅಂದ್ರೇನು? e ಪವರ್ 1/z. ಲೆಟ್ ಯು ಎನ್ ಅಂದ್ರೇನು? 1/n ಫ್ಯಾಕ್ಟೋರಿಯಲ್. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದರೆ ಝೆಡ್ ಟ್ರಾನ್ಸ್ಫಾರ್ಮ್ 1/n ಫ್ಯಾಕ್ಟೋರಿಯಲ್. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಅಂದ್ರೇನು? ಯು ಎನ್ ಬದಲು ಯು ಬಾರ್ ಆಫ್ ಝೆಡ್ಡು. ಝೆಡ್ ಟ್ರಾನ್ಸ್ಫಾರ್ಮ್ ಎನ್ 1/n ಫ್ಯಾಕ್ಟೋರಿಯಲ್ ಅಂದರೆ e ಪವರ್ 1/z. ಈಗಲೇ ನಾವು ಫೈಂಡ್ ಮಾಡೋದಲ್ಲ. ಸಿನ್ಸ್ ಯು ಎನ್ ಈಸ್ ಈಕ್ವಲ್ ಟು 1 ಫ್ಯಾಕ್ಟೋರಿಯಲ್ ದೆನ್ ಯು ಎನ್ ಪ್ಲಸ್ 1 ಏನಾಗುತ್ತೆ? 1/n ಪ್ಲಸ್ 1 ಫ್ಯಾಕ್ಟೋರಿಯಲ್. ಯು ಎನ್ ಪ್ಲಸ್ 2 1/n ಪ್ಲಸ್ 2 ಫ್ಯಾಕ್ಟೋರಿಯಲ್. ಆಲ್ಸೋ ಯು ನಾಟ್ ಅಂದರೆ ಬೈ 0 ಫ್ಯಾಕ್ಟೋರಿಯಲ್. ಅಂದರೆ 0 ಫ್ಯಾಕ್ಟೋರಿಯಲ್ ಅಂದರೆ 1 ಆಗುತ್ತೆ. ಯು 1/1 ಫ್ಯಾಕ್ಟೋರಿಯಲ್ 1 ಆಗುತ್ತೆ. ಯು 1. ವಿ ಹ್ಯಾವ್ ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 1 ಅಂದ್ರೇನು? ಝೆಡ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್. ಝೆಡ್ ಟ್ರಾನ್ಸ್ಫಾರ್ಮ್ 1/n ಪ್ಲಸ್ 1 ಫ್ಯಾಕ್ಟರ್ ಝೆಡ್ ಇಂಟು ಯು ಬಾರ್ ಆಫ್ ಝೆಡ್ ಅಂದ್ರೇನು? e ಪವರ್ 1/z ಮೈನಸ್ ಯು ನಾಟ್ ಅಂದ್ರೇನು? 1. ಝೆಡ್ ಟ್ರಾನ್ಸ್ಫಾರ್ಮ್ ಯು ಎನ್ ಪ್ಲಸ್ 2 ಅಂದ್ರೇನು? ಝೆಡ್ ಸ್ಕ್ವೇರ್ ಇಂಟು ಯು ಬಾರ್ ಆಫ್ ಝೆಡ್ ಮೈನಸ್ ಯು ನಾಟ್ ಮೈನಸ್ ಯು 1/z. ಝೆಡ್ ಟ್ರಾನ್ಸ್ಫಾರ್ಮ್ 1/ಯು ಎನ್ ಪ್ಲಸ್ 2 ಅಂದರೆ ಏನಾಗುತ್ತೆ? ಯು ಎನ್ ಪ್ಲಸ್ 2 ಅಂದ್ರೇನು? 1/ ಸಬ್ಸ್ಟಿಟ್ಯೂಟ್ ಮಾಡಿ. ಝೆಡ್ ಸ್ಕ್ವೇರ್ ಯು ಬಾರ್ ಆಫ್ ಝೆಡ್ ಅಂದರೆ ಯು ಬಾರ್ ಆಫ್ ಝೆಡ್ ಸಬ್ಸ್ಟಿಟ್ಯೂಟ್ ಮಾಡಿ. ಯು ನಾಟ್ ಅಂದರೆ ಯು ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಯು 1 ಅಂದರೆ ಯು 1 ಸಬ್ಸ್ಟಿಟ್ಯೂಟ್ ಮಾಡಿ. ಅಷ್ಟೇ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.